ನಮಸ್ಕಾರ. ರೇಷ್ಮೆ ಕೃಷಿ ಮಾಡೋರಿಗೆ ಯಶಸ್ಸು ಅನ್ನೋದು ಸುಮ್ನೆ ಅದೃಷ್ಟದಿಂದ ಬರೋದಿಲ್ಲ. ಅದ್ರ ಹಿಂದೆ ಒಂದು ಸೈನ್ಸ್ ಇದೆ, ಒಂದು ಪಕ್ಕಾ ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರನೇ ಕಟ್ಟುನಿಟ್ಟಿನಾದ ವೇಳಾಪಟ್ಟಿ. ಹಾಗಾದ್ರೆ ಏನಿದು ವೈಜ್ಞಾನಿಕ ವೇಳಾಪಟ್ಟಿ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದ್ರ ಬಗ್ಗೆನೇ ಆಳವಾಗಿ ತಿಳ್ಕೊಳ್ಳೋಣ. ಯೋಚ್ನೆ ಮಾಡಿ ನೋಡಿ, ಹೊಸ್ದಾಗಿ ರೇಷ್ಮೆ ಕೃಷಿ ಶುರು ಮಾಡಿದ ಎಷ್ಟೊಂದು ಜನ ಮೊದಲನೇ ಬೆಳೆಯಲ್ಲೇ ಕೈ ಸುಟ್ಕೋತಾರೆ. ಯಾಕಿರ್ಬೋದು? ಸಾಮಾನ್ಯವಾಗಿ ಎಲ್ರೂ ಹೇಳೋದು, ಅಯ್ಯೋ ಏನೋ ರೋಗ ಬಂದ್ಬಿಡ್ತು ಅಂತ. ಆದ್ರೆ ನಿಜವಾಗ್ಲೂ ರೋಗನೇ ಮುಖ್ಯ ಕಾರಣನಾ? ಖಂಡಿತ ಇಲ್ಲ. ಅಸ್ಲಿ ಕಾರಣ ಬೇರೆ ಇದೆ. ಅದೇನು ಅಂತ ಈಗ ನೋಡೋಣ. ಹೌದು, ಬೆಳೆ ಕೈಗೆ ಬರಲಿಲ್ಲ ಅಂದ ತಕ್ಷಣ ರೋಗದ ಮೇಲೆ ಆರೋಪ ಮಾಡೋದು ತುಂಬಾ ಸುಲಭ. ಆದ್ರೆ ನಾವು ಗಮನಿಸಬೇಕಾದ ಅಸಲಿ ವಿಲನ್ ಬೇರೆಯೇ ಇದೆ. ಅದುವೇ ಸರಿಯಾದ ಟೈಮಿಂಗ್ ಇಲ್ದಿರೋದು, ಅಂದ್ರೆ ಸಮಯ ಪ್ರಜ್ಞೆಯ ಕೊರತೆ. ನೋಡಿ, ರೇಷ್ಮೆ ಕೃಷಿ ಅನ್ನೋದು ಒಂದು ಪರ್ಫೆಕ್ಟ್ ಗಡಿಯಾರ ಇದ್ದಾಗೆ. ಪ್ರತಿಯೊಂದು ಹಂತ, ಪ್ರತಿಯೊಂದು ನಿಮಿಷಕ್ಕೂ ಅದರದೇ ಆದ ಬೆಲೆ ಇದೆ. ಸರಿ, ಹಾಗಾದ್ರೆ ಈ ಪಯಣದ ಮೊದಲ ಮತ್ತು ಅತೀ ಮುಖ್ಯವಾದ ಘಟ್ಟಕ್ಕೆ ಬರೋಣ. ಅದೇ ಚಾಕಿ ಹಂತ, ಅಂದ್ರೆ ಮೊಟ್ಟೆ ಒಡೆದು ಬಂದ ಮೊದಲ 10 ದಿನಗಳು. ಈ ಸಮಯವನ್ನ ಒಂದು ರೀತಿ ಹುಳುಗಳ ನರ್ಸರಿ ಅಂತನೇ ಕರೆಯಬಹುದು. ಒಂದು ಹಸುಗೂಸನ್ನ ಎಷ್ಟು ಜಾಗೃತೆಯಿಂದ ನೋಡ್ಕೋತೀವೋ ಅಷ್ಟೇ ನಾಜುಕಾಗಿ ಈ ಹಂತದಲ್ಲಿ ಹುಳುಗಳನ್ನ ನೋಡ್ಕೋಬೇಕು. ಇಲ್ಲಿ ಒಂದು ಸಣ್ಣ ತಪ್ಪು ನಡೆದ್ರೂ ಇಡೀ ಬೆಳೆಯ ಕೈತಪ್ಪಿ ಹೋಗೋ ಸಾಧ್ಯತೆ ಇರುತ್ತೆ. ಈ ಚಾರ್ಟ್ ನೋಡಿ, ಮೊದಲ ಹಂತ ಅಂದ್ರೆ ಫಸ್ಟ್ ಇನ್ಸ್ಟಾರ್ ಅಂತಾರಲ್ಲ, ಆ 3 ದಿನಗಳಲ್ಲಿ ತಾಪಮಾನ 26ರಿಂದ 28 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಜೊತೆಗೆ ತೇವಾಂಶ ಅಬ್ಬಬಾ 85ರಿಂದ 90% ಬೇಕು. ಹುಳುಗಳು ಬೆಳೆದಂತೆ, ಅಂದ್ರೆ 2ನೇ ಮತ್ತು 3ನೇ ಹಂತಕ್ಕೆ ಬಂದಾಗ ನೋಡಿ, ನಿಧಾನವಾಗಿ ತಾಪಮಾನ ಮತ್ತು ತೇವಾಂಶವನ್ನ ಕಡಿಮೆ ಮಾಡ್ತಾ ಬರ್ಬೇಕು. ಈ ವಾತಾವರಣದ ನಿಯಂತ್ರಣ ಇದೆಯಲ್ಲ, ಇದೇ ಅವುಗಳ ಆರೋಗ್ಯಕರ ಬೆಳವಣಿಗೆಗೆ ಅಡಿಪಾಯ. ಚಾಕಿ ಹಂತದಲ್ಲಿ ಒಂದು ಗೋಲ್ಡನ್ ರೂಲ್ ಇದೆ, ಅದನ್ನಂತೂ ಮರೆಯಲೇಬಾರ್ದು. ಅದುವೇ ಹುಳುಗಳು ಪೊರೆ ಬಿಡುವ ಸಮಯ, ಅಂದ್ರೆ ಮೌಲ್ಟಿಂಗ್. ಈ ಟೈಮ್ನಲ್ಲಂತೂ ಅವುಗಳನ್ನ ಡಿಸ್ಟರ್ಬ್ ಮಾಡೋದಾಗ್ಲಿ ಅಥವಾ ಆಹಾರ ಕೊಡೋದಾಗ್ಲಿ ಮಾಡ್ಲೇಬಾರ್ದು. ಯಾಕಂದ್ರೆ ಇದು ಅವುಗಳ ಜೀವನದ ಅತಿ ಸೂಕ್ಷ್ಮ ಘಟ್ಟ. ಇಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅಪಾಯ ಗ್ಯಾರಂಟಿ. ಸರಿ, ಈಗ 2ನೇ ಹಂತಕ್ಕೆ ಕಾಲಿಡೋಣ. ಇದನ್ನ ಲೇಟ್ ಏಜ್ ಸ್ಟೇಜ್ ಅಂತ ಕರೀತಾರೆ. ಹೆಸರಲ್ಲೇ ಇದೆಯಲ್ಲ, ಇದು ಹುಳುಗಳ ಗ್ರೋತ್ ಸ್ಪರ್ಟ್ ಸಮಯ. ಅಂದ್ರೆ ಅವುಗಳ ಬೆಳವಣಿಗೆಯ ವೇಗ, ಅವರು ಆಹಾರ ತಿನ್ನೋ ಪ್ರಮಾಣ ಎರಡೂ ರಾಕೆಟ್ ವೇಗದಲ್ಲೇ ಹೆಚ್ಚಾಗತ್ತೆ. 4ನೇ ಮತ್ತು 5ನೇ ಹಂತದಲ್ಲಿ ತಾಪಮಾನವನ್ನ ಸ್ವಲ್ಪ ಕಡಿಮೆ ಮಾಡಿ 24-25 ಡಿಗ್ರಿಗೆ ತರಬೇಕು. ಹಾಗೆಯೇ ತೇವಾಂಶವನ್ನು 65-70%ಗೆ ಇಳಿಸ್ಬೇಕು. ಈ ಹಂತದಲ್ಲಿ ಹುಳುಗಳು ಅಕ್ಷರಶಃ ತಿಂಡಿಪೋತಗಳಾಗ್ಬಿಡ್ತವೆ, ಬಾಹುಬಲಿ ತರ ತಿಂತವೆ. ಹೀಗಾಗಿ ಅವುಗಳಿಗೆ ಉಸಿರಾಡಲು ಸಾಕಷ್ಟು ಜಾಗ, ಒಳ್ಳೆ ಗಾಳಿ ಬೆಳಕು ಸಿಗೋ ಹಾಗೆ ನೋಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಎಲ್ಲಾ ಸ್ಟೇಜ್ಗಳಲ್ಲೂ ಈ 5ನೇ ಹಂತ ಅಂದ್ರೆ ಫಿಫ್ತ್ ಇನ್ಸ್ಟಾರ್ ಇದೆಯಲ್ಲ, ಇದು ತುಂಬಾ ಕ್ರೂಷಿಯಲ್. ಇದನ್ನೊಂದು ರೀತಿ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ಇದ್ದ ಹಾಗೆ ಅಂತ ಹೇಳ್ಬೋದು. ಯಾಕ್ಗೊತ್ತಾ? ಯಾಕಂದ್ರೆ ನಮಗೆ ಸಿಗುವ ರೇಷ್ಮೆಗೂಡಿನ ಕ್ವಾಲಿಟಿ ಮತ್ತು ತೂಕ ಹೇಗಿರುತ್ತೆ ಅನ್ನೋದು ಡಿಸೈಡ್ ಆಗೋದೇ ಈ ಹಂತದಲ್ಲಿ. ಈ ಸಂಖ್ಯೆ ನೋಡಿ, 70%. ಅಂದ್ರೆ ಒಂದು ರೇಷ್ಮೆ ಹುಳು ತನ್ನ ಇಡೀ ಜೀವನದಲ್ಲಿ ಉತ್ಪಾದನೆ ಮಾಡುವ ಒಟ್ಟು ರೇಷ್ಮೆ ಪ್ರೋಟೀನಲ್ಲಿ 70%ರಷ್ಟು ಭಾಗ ಇದೇ 5ನೇ ಹಂತದಲ್ಲಿ ತಯಾರಾಗುತ್ತೆ. ಅದಕ್ಕೇನೆ ಈ ಸ್ಟೇಜ್ನ ಮ್ಯಾನೇಜ್ಮೆಂಟ್ಗೆ ಅಷ್ಟೊಂದು ಬೆಲೆ ಕೊಡೋದು. ಆದ್ರೆ ಈ ಹಂತದಲ್ಲಿ ರೈತರು ಸಾಮಾನ್ಯವಾಗಿ 2 ದೊಡ್ಡ ತಪ್ಪುಗಳನ್ನು ಮಾಡ್ತಾರೆ. ಮೊದಲನೆಯದು ಟ್ರೇಗಳಲ್ಲಿ ಹುಳುಗಳನ್ನ ಕಿಕ್ಕಿರಿದು ತುಂಬೋದು. ಎರಡನೆಯದು ಸರಿಯಾದ ವೆಂಟಿಲೇಷನ್ ಇಲ್ಲದಿರೋದು. ಟೆಂಪರೇಚರ್ ಏನಾದ್ರೂ 30 ಡಿಗ್ರಿ ದಾಟಿತೋ ಹುಳುಗಳು ಹೀಟ್ ಸ್ಟ್ರೆಸ್ಗೆ ಒಳಗಾಗ್ತವೆ. ಇದರ ಪರಿಣಾಮ ಅವು ಕಟ್ಟೋ ಗೂಡುಗಳು ತೆಳ್ಳಗಾಗಿ, ಕ್ವಾಲಿಟಿ ಪೂರ್ತಿಯಾಗಿ ಹಾಳಾಗತ್ತೆ. ಸರಿ, ಈಗ ನಾವು ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ. ಇದು ಇಡೀ ಪ್ರಕ್ರಿಯೆಯಲ್ಲೇ ಅತ್ಯಂತ ರೋಚಕ ಹಂತ. ಅಂದ್ರೆ ಹುಳುಗಳನ್ನ ಗೂಡು ಕಟ್ಟೋದಕ್ಕೆ ಚಂದ್ರಿಕೆಗೆ ಶಿಫ್ಟ್ ಮಾಡುವ ಸಮಯ. ಇಲ್ಲಿ ರೈತರ ಟೈಮಿಂಗ್ ಇದೆಯಲ್ಲ, ಅದೇ ಅವರ ಯಶಸ್ಸಿನ ಮಾಸ್ಟರ್ ಕೀ. ಈ ರೈಪ್ ವರ್ಮ್ ಅಥವಾ ಹಣ್ಣು ಹುಳು ಅಂದ್ರೆ ಏನಪ್ಪ? ಸಿಂಪಲ್ ಆಗಿ ಹೇಳೋದಾದ್ರೆ, ನಾನೀಗ ಗೂಡು ಕಟ್ಟೋಕೆ ರೆಡಿ ಅಂತ ಸಿದ್ಧವಾಗಿರೋ ಹುಳು. ಈ ಸ್ಟೇಜ್ನಲ್ಲಿ ಅವು ತಿನ್ನೋದನ್ನ ಸಂಪೂರ್ಣವಾಗಿ ನಿಲ್ಲಿಸ್ತವೆ. ಈ ಹಣ್ಣು ಹುಳುಗಳನ್ನ ಸರಿಯಾದ ಟೈಮ್ಗೆ ಗುರುತಿಸೋದೇ ಒಂದು ದೊಡ್ಡ ಕಲೆ. ಹಾಗಾದ್ರೆ ಒಂದು ಹುಳು ಗೂಡು ಕಟ್ಟೋಕೆ ರೆಡಿಯಾಗಿದೆಯಾ ಅಂತ ಕಂಡುಹಿಡಿಯೋದು ಹೇಗೆ? ಅದಕ್ಕೆ 4 ಸಿಂಪಲ್ ಸೂಚನೆಗಳಿವೆ. 1, ಅದು ತಿನ್ನೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸುತ್ತೆ. 2, ಪದೇ ಪದೇ ತಲೆಯನ್ನ ಮೇಲೆತ್ತಿ ನೋಡತ್ತೆ. 3, ಅದರ ಮೈಬಣ್ಣ ಸ್ವಲ್ಪ ಪಾರದರ್ಶಕ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗತ್ತೆ. ಕೊನೆಯದಾಗಿ 4ನೇದು ಗೂಡು ಕಟ್ಟೋಕೆ ಒಳ್ಳೆ ಜಾಗ ಎಲ್ಲಿದೆ ಅಂತ ಹುಡುಕಾಡ್ತಾ ಚಡಪಡಿಸುತ್ತೆ. ನೋಡಿ, ಇಲ್ಲೇ ಟೈಮಿಂಗ್ನ ಮಹತ್ವ ಗೊತ್ತಾಗೋದು.
ಕೇವಲ 5-10% ಹುಳುಗಳಲ್ಲಿ ಈ ಲಕ್ಷಣಗಳು ಕಾಣಿಸ್ಕೊಂಡ ತಕ್ಷಣ ತಡ ಮಾಡದೆ ಅವುಗಳನ್ನ ಚಂದ್ರಿಕೆಗೆ ಹಾಕ್ಬೇಕು. ಯಾಕೆ ಇಷ್ಟು ಅವಸರ ಅನ್ಕೋತಿದ್ದೀರಾ? ಯಾಕಂದ್ರೆ ಸ್ವಲ್ಪ ಲೇಟ್ ಮಾಡಿದ್ರೂ ಹುಳುಗಳು ಟ್ರೇಗಳಲ್ಲೇ ಗೂಡು ಕಟ್ಟೋಕೆ ಶುರು ಮಾಡ್ಬಿಡ್ತವೆ. ಆಮೇಲೆ ಗೂಡಿನ ಕ್ವಾಲಿಟಿ ಹೋಯ್ತು ಅಂತಾನೆ ಲೆಕ್ಕ. ಓಕೆ, ಇಷ್ಟೆಲ್ಲ ಪರ್ಫೆಕ್ಟ್ ಆಗಿ ಟೈಮ್ ಟೇಬಲ್ ಫಾಲೋ ಮಾಡೋದ್ರಿಂದ ನಿಜಕ್ಕೂ ಸಿಗೋ ಲಾಭವಾದ್ರೂ ಏನು? ಉತ್ತರ ತುಂಬಾ ಸಿಂಪಲ್. ವಿಜ್ಞಾನ, ಸಮಯ ಮತ್ತು ಲಾಭ. ಈ ಮೂರಕ್ಕೂ ಒಂದಕ್ಕೊಂದು ಬಿಡಿಸಲಾಗದ ನಂಟಿದೆ. ಈ ಶಿಸ್ತಿನಿಂದ ಏನೆಲ್ಲ ಲಾಭ ಆಗತ್ತೆ ಅಂತ ನೋಡಿ. ಮೊದಲನೇದಾಗಿ ಗೂಡಿನ ತೂಕ ಜಾಸ್ತಿ ಬರುತ್ತೆ. ಎರಡನೇದಾಗಿ ರೇಷ್ಮೆ ದಾರದ ಉದ್ದ ಹೆಚ್ಚಾಗತ್ತೆ. ಅಷ್ಟೇ ಅಲ್ಲ, ಹುಳುಗಳ ಸಾವಿನ ಸಂಖ್ಯೆ ಕೂಡ ಗಣನೀಯವಾಗಿ ಕಡಿಮೆಯಾಗತ್ತೆ. ಇದೆಲ್ಲದರ ಒಟ್ಟು ಪರಿಣಾಮ ನಿಮ್ಮ ಜೇಬಿಗೆ ಬರುವ ಆದಾಯ ಖಂಡಿತ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಸೂತ್ರ ತುಂಬಾ ಸರಳವಾಗಿದೆ. ಆರೋಗ್ಯಕರ ನಿರ್ವಹಣೆ ಅಂದ್ರೆ ಹೆಲ್ದಿ ಮ್ಯಾನೇಜ್ಮೆಂಟ್ ನೇರವಾಗಿ ಹೆಚ್ಚಿನ ಲಾಭಕ್ಕೆ ದಾರಿ ಮಾಡಿಕೊಡುತ್ತೆ. ಇದೊಂದು ಸಿಂಪಲ್ ಮ್ಯಾಥ್ಸ್ ಅಲ್ವಾ? ಕೊನೆಯದಾಗಿ ಈ ಒಂದು ಮಾತನ್ನ ಎಲ್ಲರೂ ನೆನಪಿನಲ್ಲಿಟ್ಕೊಳ್ಬೇಕು. ರೇಷ್ಮೆ ಕೃಷಿ ಅನ್ನೋದು ಬರೀ ಕೃಷಿಯಲ್ಲ, ಅದೊಂದು ವಿಜ್ಞಾನ ಮತ್ತು ಸಮಯ ಪ್ರಜ್ಞೆಯ ಅದ್ಭುತ ಕಾಂಬಿನೇಷನ್. ಈ ಸರಳ ಸೂತ್ರವನ್ನ ಯಾರು ಪಾಲಿಸ್ತಾರೋ ಅವರಿಗೆ ಸ್ಥಿರವಾದ, ಲಾಭದಾಯಕವಾದ ಇಳುವರಿ ಸಿಕ್ಕೇ ಸಿಗುತ್ತೆ.